ಆಗ್ತಿದ್ದಂಗೆ ಮೊದಲನೇ ಸಿಗದೆ ಯಾವ ಬಾರ್ಡ್ರಿಂದ ಬೇಕಾದ್ರೆ ಬಿಜಾಪುರ ರೋಡಿಂದ ಬರ್ರಿ, ಮಹಾರಾಷ್ಟ್ರ ರೋಡಿಂದ ಬರ್ರಿ, ತಮಿಳ್ನಾಡು ರೋಡಿಂದ ಬರ್ರಿ, ಹೈದರಾಬಾದ್ ರೋಡ್. ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲೈತೆ ಹಾರ್ಬರ್ ಗೇಟು. ನೋಡಿ ಎಷ್ಟು ಝೂಮ್ ಆಗ್ತೀನೋ ಅದೊಂದು ಗಾಡಿ ಅಡ್ಡ ನಿಂತು ಬಿಡೈತೆ. ಊಟಕ್ಕೆ ಹೋಗ್ಬಿಡಿಗೆ ಬಿಸಿಲುಗಂತೂ ಸಾಲ ಹೊಡೈತೆ. ಬಿಸಿಲು ಹೊಸ ಬಿಸಿಲು ಕಳಿಸ್ಬೇಕಾದ್ರೆ ಜೀರೋ ಮಾಡಿ ಕಳಿಸಿದ್ದೆ. ಯಾವುದು ಟ್ರಿಪ್ 2 ನೋಡಿ, ಇದು ಟ್ರಿಪ್ 2 ಕಾಣ್ತಿದೆ. ಟ್ರಿಪ್ 2 ಜೀರೋ ಮಾಡಿ ಕಳಿಸಿದ್ದೆ. ಪಂಚಾಯತಿ ಆಫೀಸು ಇವರು ನಮ್ಮ ಮಾರುತಿಯವರು. ಜವರ್ಗಿ 369 ಕಿಲೋಮೀಟ್ರ್. ಅದೇ ಬೆಳಗ್ಗೆ ನಮ್ಮ ಮಾರುತಿನ ತೋರಿಸಲ್ಲ ಅಂದ್ರೆ ಹೆಂಗೆ? ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ರಾತ್ರಿ ಬಂದು ಬಾರ್ಡ್ರಲ್ಲಿ ಬಂದು ಮಲಿಕೊಂಡು ಒಳ್ಳೆ ಪಾರ್ಕಿಂಗಲ್ಲಿ ಅಡುಗೆ ಮಾಡಿ ತಿನ್ಕೊಂಡು ಮಲಿಕೊಂಡ್ವಿ. ಒಂದೇ ಒಂದು ಸೊಳ್ಳೆ ಇರಲಿಲ್ಲ, ಕಣ್ಣು ತುಂಬ ನಿದ್ದೆ ಆಯಿತು. ಅದಕ್ಕೆ ಅಲ್ಲೇ ಅಡುಗೆ ಮಾಡಿ 10 ಗಂಟೆಗೆ ಎದ್ದೋಗೋಣ ಅಂದ್ಕೊಂಡ್ವಿ. ಊಟ ಮಾಡಲ್ಲ ಮಾಡ್ಕೊಂಡು ಆಮೇಲೆ ಒಳ್ಳೆ ಜಾಗ ನೋಡಿ ಅಲ್ಲೇ ಮಲಿಕೊಂಡ್ಬಿಟ್ಟು ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಮಂಗಳೂರು ಕಡೆ ಹೊರಟಿದ್ದೀವಿ. ಇನ್ನೇನು ನೆಕ್ಸ್ಟ್ ಸಿಗೋದೆ ಬಾರ್ಡ್ರು. ಒಟ್ಟಲ್ಲಿ ಕಣ್ಣು ತುಂಬ ನಿದ್ದೆ ಮಾಡಿದ್ವಿ. ಒಂದೇ ಒಂದು ಸೊಳ್ಳೆ ಇಲ್ಲ ಅಲ್ಲಿ. ಒಳ್ಳೆ ಜಾಗ, ಅಡುಗೆ ಮಾಡಿ ಎಲ್ಲ ತಿಂದ್ಬಿಟ್ಟು ಅಲ್ಲೇ ಮಲಿಕೊಂಡು 6 ಗಂಟೆಗೆ ಎದ್ವಿ. ಈಗ 6:10 ಎದ್ದು ಫ್ರೆಶ್ ಅಪ್ ಆಗಿ ಸೀದಾ ಮಂಗಳೂರು ಕಡೆ ಹೋಗ್ತಾ ಇದ್ವಿ. ಇನ್ನೂ ಯಾಕೋ ಹೊಸಪೇಟೆ ಕೊಪ್ಪಳ ಕಡೆ ಲೋಡಿಂಗ್ ಇಲ್ಲ, ಕಡಿಮೆ ಐತೆ. ಹಂಗಾಗಿ ಹೋಗ್ತಾ ಇದ್ವಿ. ನೋಡ್ಬೇಕು ಎಲ್ಲಿಗಾಗುತ್ತೆ ಅಂತ. ಯಾವ ಇಲ್ಲ ಅಂದರೆ ಬಳ್ಳಾರಿ ಐತೆ ಅಂತೆ, ಬಳ್ಳಾರಿ ಆಗ್ಬೋದು. ಏನಾಗುತ್ತೆ ಅನ್ನೋದು ನೋಡೋಣ, ಮುಂದೆ ಅಪ್ಡೇಟ್ ಕೊಡ್ತೀನಿ. ನನ್ನ ಅನಿಸಿಕೆ ಹೊಸಪೇಟೆ ಬಂದರೆ ಓಕೆ, ಇಲ್ಲಾಂದರೆ ಬಳ್ಳಾರಿ ತುಂಬ್ಕೊಂಡು ಹೋಗ್ತಾ ಇರೋದಾನೆ. ಆಲ್ಟ್ ಅಂತೂ ಮಾಡಲ್ಲ, ಗಾಡಿನ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಸಿಕ್ಕರೋ ಅಲ್ಲಿಗೆ. ಈಗ ಸದ್ಯಕ್ಕೆ ನೋಡಿ ರೋಡ್ 4 ಲೈನು ಸಖತ್ತ ಮಾಡಿದ್ದಾನೆ. ಕಾಸರಗೋಡಿಂದ ಈ ರೋಡಲ್ಲಿ ಓಡಿಸೋಕ್ಕೆ ಒಂಥರ ಖುಷಿ. ಒಂದು ಅಪ್ ಇಲ್ಲ, ಒಂದು ಡೌನ್ ಇಲ್ಲ, ಟರ್ನಿಂಗ್ಗಳು ಕಡಿಮೆ, ಲೆವೆಲ್ಲಾಗಿ ಸಕ್ಕತ್ತಾಗಿ ರೋಯ್ತಿಂಗೆ ಕ್ಲಿಯರಾಗಿ. ಇದು ತಿರುಸೂರ್ವರೆಗೂ ಹೈವೇ, ಕೊಚ್ಚಿನ್ ತಿರುಸೂರ್ವರೆಗೂ ಹೈವೇ ರೋಡ್. ಇದು ಫುಲ್ಲು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಸೆಂಟ್ರಲ್ ಅಂತೂ ಆಗಿಲ್ಲ. ಕಣ್ಣೂರು, ಪಯ್ಯನೂರು, ಆಮೇಲೆ ವಡಗರ ಇಲ್ಲೆಲ್ಲ ಕಂಪ್ಲೀಟ್ ಆಗಿಲ್ಲ. ಕ್ಯಾಲಿಕೇಟ್ವರೆಗೂ ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ. ಕ್ಯಾಲಿಕೇಟಿಂದ ಮುಂದೆ ಹೆಂಗೆ ಅನ್ನೋದು ನನಗೂ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ನಮ್ಮ ಕರ್ನಾಟಕ ಎಂಟ್ರಿ ಆಗೋಣ. ನೆಕ್ಸ್ಟ್ ಸಿಗೋದೆ ನಮ್ಮ ಕರ್ನಾಟಕ ಎಂಟ್ರಿ. ಕರ್ನಾಟಕ ಎಂಟ್ರಿ ಆಗ್ತಿದ್ದಂಗೆ ಟೋಲ್ ಬರುತ್ತೆ. ಟೋಲ್ ಪಾಸ್ ಮಾಡಿ ಟೀ ಕುಡ್ಕೊಂಡು ಹೋಗ್ಬೇಕು. ಬೆಳಗ್ಗೆನೆ ನಮಗೆ ಅಂತೂ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ಲ. ಅಲ್ಲಿ ಪಾರ್ಕಿಂಗಲ್ಲಿ ಅದೊಂದು ವ್ಯವಸ್ಥೆ ಇಲ್ಲ. ಟೀ ಅಂಗಡಿ ಒಂದು ವ್ಯವಸ್ಥೆ ಇಲ್ಲ. ಹೋಟ್ಲು ಪಾಟ್ಲು ಏನು ವ್ಯವಸ್ಥೆ ಇಲ್ಲ. ಬಟ್ ನಿಲ್ಲಿಸಿ ಮಲಿಕೊಂಡು ಎಲ್ಲ ಅಡುಗೆ ಪಡಿಗೆ ಮಾಡ್ಕೊಂಡು ಹೋಗ್ಬೋದು. ಬಾತ್ರೂಮ್ ಗೀತ್ರೂಮ್ ಎಲ್ಲ ಒಳ್ಳೆ ವ್ಯವಸ್ಥೆ ಇದೆ ಅಲ್ಲಿ. ಟೀ ಮಾತ್ರ ಬೇರೆ ಕಡೆ ಹೋಗ್ಬೇಕು. ನೋಡಿ, ಈ ಹೈವೇ ಇಲ್ಲಿಗೆ ಎಂಡು. ದಿಸ್ ಈಸ್ ದಿ ಎಂಡ್. ಈ ಹೈವೇ ಎಂಡಾಗಿ ಮುಂದೆ ಹೋದರೆ ನಮ್ಮ ಕರ್ನಾಟಕ. ಇದೆಲ್ಲ ಕೇರಳನೇ. ಕೇರಳ ಅಂತ ಬಂದಮೇಲೆ ಲಾಟ್ರಿ ನಂಬರ್ 1 ಕೇರಳ, ಲಾಟ್ರಿ ಸ್ಪೆಷಲ್. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಇಲ್ಲಿ ಲೆಫ್ಟ್ ಸೈಡಾಗಿ ಇರೋದೆಲ್ಲ ಲಾಟ್ರಿಗಳು. ಇವೆಲ್ಲ ನೋಡಿ, ಇವೆಲ್ಲ ಲಾಟ್ರಿ ಡಬ್ಬಗಳು. ಅಲ್ಲೇ ಒಬ್ಬ ಬೆಳಗ್ಗೆನೆ 6 ಗಂಟೆಗೆ ಓಪನ್ ಮಾಡ್ಕೊಂಡು ಕುಂತ ನೋಡಿ. ಇಲ್ಲೊಬ್ಬ ಓಪನ್ ಮಾಡ್ಕೊಂಡು ಕುಂತವನೆ. ಆ ಕಡೆ ಎಲ್ಲ ಲಾಟ್ರಿಗಳೇ ಜಾಸ್ತಿ ಇದೆ. ಇಲ್ಲಿಂದ ಈ ಕಡೆ ನಮ್ಮ ಕರ್ನಾಟಕ. ಇದು ಇಲ್ಲ, ಇಲ್ಲಿಂದ ಈ ಕಡೆ ನಮ್ಮ ಕರ್ನಾಟಕ. ಈ ಪೆಟ್ರೋಲ್ ಬಂಕ್ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ಕರ್ನಾಟಕ ಎಂಟ್ರಿ ಆಗ್ತಿದ್ದಂಗೆ ಮೊದಲನೇ ಸಿಗದೆ ಯಾವ ಬಾರ್ಡ್ರಿಂದ ಬೇಕಾದ್ರೆ ಬಿಜಾಪುರ ರೋಡಿಂದ ಬರ್ರಿ,
ಮಹಾರಾಷ್ಟ್ರ ರೋಡಿಂದ ಬರ್ರಿ, ತಮಿಳ್ನಾಡು ರೋಡಿಂದ ಬರ್ರಿ, ಹೈದರಾಬಾದ್ ರೋಡಿಂದ ಬರ್ರಿ, ಯಾವ ರೋಡಿಂದಾರ ಬರ್ರಿ, ಕರ್ನಾಟಕ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಸಿಗೋದೇ ಟೋಲು. ಬಾರ್ಡ್ರಲ್ಲೇ ಇಕ್ಬಿಡ್ತಾರೆ. ಬಾರ್ಡ್ರ್ ದಾಡ್ತಿದ್ದಂಗೆ ಟೋಲ್ ಕಟ್ಕೊಂಡೆ ಒಳಗೆ ಬರಬೇಕು. ಹಾಂ, ಸದ್ಯಕ್ಕೆ ಇವಾಗ ಪಾಸ್ ಆದಿ ಟೀ ಕುಡ್ಕೊಂಡು, ಅಲ್ಲಿ ಮುಂದೆ ಟೀ ಅಂಗಡಿ ಐತೆ, ಟೀ ಕುಡ್ಕೊಂಡು ಕುಲ್ಜಾ ಸಿಮ್ ತೆಗಿಯಪ್ಪ ಹೋಲಿ. ಅಯ್ಯೋ, ಕುಲ್ಜಾ ಸಿಮ್ ಅಂದರು ತೆಗಿಲಿಲ್ಲ. ಹೋಗು ಯಾಕಣ. ತೆಗೆದುಬಿಡ್ತು ಇವಾಗ, ಲೇಟಾಗಿ ತೆಗೆದುಬಿಡ್ತು. ಇಲ್ಲಿ ಟೀ ಅಂಗಡಿ ಐತೆ, ಟೀ ಕುಡ್ಕೊಂಡು ಹೋಗೋಣ. ನಮ್ಮ ಮಾರುತಿ ಹಿಂದೆನೆ ಅವನೇ. ಮಂಗಳೂರಿಗೆ ಬಂದು ಗೇಟ್ ಹತ್ರ ಎಂಟ್ರಿ ಮಾಡೋಕ್ಕೆ ನಿಲ್ಸಿದ್ದೀವಿ. ಲೋಡ್ಗಳು ಸಿಕ್ಕಾಪಟ್ಟೆ ಕಡಿಮೆ ಇರೋದ್ರಿಂದ ಗಾಡಿ ನೋಡ್ಬೋದು ನೀವು. ನಮ್ಮ ಗಾಡಿ ನಿಲ್ಸೋಕ್ಕೆ ಜಾಗ ಎಲ್ಲಿದೆ ಅಂದರೆ, ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲೈತೆ ಹಾರ್ಬರ್ ಗೇಟು. ನೋಡಿ ಎಷ್ಟು ಝೂಮ್ ಆಗ್ತೀನೋ, ಅದೊಂದು ಗಾಡಿ ಅಡ್ಡ ನಿಂತು ಬಿಡೈತೆ. ಇಲ್ಲಾಂದರೆ ಇನ್ನೂ ಬೇಜಾನ್ ದೂರದವರೆಗೂ ಗಾಡಿನೇ. ಎಷ್ಟು ಲೈನ್ ನಿಂತಿದೆ ನೋಡಿ. ಇಲ್ಲಿ ತಗೊಬಂದು ನಿಲ್ಲಿಸಿದ್ವಿ ನಮ್ಮ 2 ಗಾಡಿನೂ. ನಮ್ಮ ಮಾರುತಿದು, ನಮ್ಮದು 2 ಇಲ್ಲೇ ನಿಲ್ಲಿಸಿದ್ವಿ. ನಮ್ಮ ಮಾರುತಿ ಅವನೇ ಒಳಗೆ ಹೋಗೋದ್ರಿಂದ ಗೇಟ್ ಎಂಟ್ರಿ ಮಾಡ್ಸೋಕೆ ಹೋಗಿದ್ದಾನೆ. ನಾವು ಡ್ರೈವರ್ ಕಳ್ಸೋದ್ರಿಂದ ನಾವು ಆರಾಮಾಗಿ ಗಾಡಿ ತಗೋ ಕೂತಿದ್ದೀವಿ. ಹೇಳಿದ್ದೀವಿ ಬಳ್ಳಾರಿಗೆ ಲೋಡ್ ಹೇಳಿದ್ದೀವಿ. ನೋಡುವ ಗೇಟೆಲ್ಲ ಎಂಟ್ರಿ ಆದಮೇಲೆ ಡ್ರೈವರ್ ಫೋನ್ ಮಾಡಿ ಕರೀತಾನೆ. 7 ಗಂಟೆ ಒಳಗೆ ಬಿಡ್ತಾರೆ ಗಾಡಿನ, ಅಲ್ಲಿವರೆಗೂ ಒಳಗೆ ಬಿಡಲ್ಲ. 7 ಗಂಟೆ ಆದಮೇಲೆ ಏನಾಗ್ತವೆ, ಗಾಡಿಗಳೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ತವೆ. ಒಳಗೆ ಬಿಡ್ತಿದ್ದಂಗೆ ಮುಂದಕ್ಕೆ ಹೋಗ್ತಾ ಇರ್ತವೆ. ನನ್ನ ಅನಿಸಿಕೆ ಹೆಚ್ಚು ಕಮ್ಮಿ ಈ ಲೈನಲ್ಲಿ 100 ಗಾಡಿ ನಿಂತಿದೆ. 1 ಅಲ್ಲ 2 ಅಲ್ಲ 100 ಈ ಲೈನಲ್ಲಿ. ಆ ಗೇಟಿಂದ ಇಷ್ಟು ದೂರ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ದೂರದಲ್ಲಿ ನಿಂತಿದ್ದೀನಿ. 100 ಗಾಡಿ ಈ ಲೈನಲ್ಲಿ ನಿಂತಿದೆ. ಪಾರ್ಕಿಂಗ್ ತುಂಬ ಗಾಡಿ ಇದ್ದಾವೆ. ಇನ್ನು ಆ ಕಡೆ ದುರ್ಗಾ ಆಫೀಸ್ ಅಂತ ಐತೆ, ಆ ಕಡೆ ಎಲ್ಲ ಗಾಡಿ ನಿಂತಿರ್ತವೆ. ಹೆಚ್ಚು ಕಮ್ಮಿ ಒಂದು 500ರಿಂದ 1000 ಗಾಡಿ ಇದ್ದೇ ಇರ್ತವೆ ಇಲ್ಲಿ ಯಾವಾಗಲೂ. ಒಂದು 400-500 ಗಾಡಿ ಅಂತೂ ಲೋಡ್ ಆಗೇ ಆಗ್ತವೆ ಒಂದು ದಿವಸಕ್ಕೆ. ಎಷ್ಟಾಗುತ್ತೋ ಗೊತ್ತಿಲ್ಲ, ಒಟ್ಟಿಗೆ ಅವೆಲ್ಲ ಆಗಲಿ. ಇವಾಗ ನಾವು ಆರಾಮಾಗಿ ಕೂತ್ಕೊಳ್ಳೋಣ. ಈಗ ಅಣ್ಣ ಇದು ಬೇರೆ ಹೋಗ್ತೈತೆ, ಅಲ್ಲೆಲ್ಲೂ ಜಾಗ ಇಲ್ಲ. ನಾವು ಅದಕ್ಕೆ ಇಷ್ಟು ದೂರ ತಂದು ನಿಲ್ಲಿಸಿದ್ದೀವಿ. ನೋಡೋಣ ಲೋಡಿಗೆ ಎಷ್ಟೊತ್ತಿಗೆ ಹೋಗುತ್ತೆ, ಎಷ್ಟೊತ್ತಿಗೆ ಬರುತ್ತೆ ನೋಡ್ಕೊಂಡು. ಬಳ್ಳಾರಿ ಕಡೆ, 2 ಬಳ್ಳಾರಿ ಕಡೆನೇ. ಮುಂದೆ ಏನೇನಾಗುತ್ತಂತ ಅಪ್ಡೇಟ್ ಕೊಡ್ತೀನಿ. ಒಂದು ಗಾಡಿ ನೋಡಿ ಸ್ನೇಹಿತರೆ, ಯಾವ ಥರ ಲೈನ್ ಬರ್ಸಿದ್ದಾರೆ, ಸಖತ್ತಾಗಿ. ಫೋಟೋ ಮಾಡ್ಕೊಂಡ್ಬರೋಣ. ಇನ್ನೊಬ್ಬರನ್ನು ಹೋಯ್ತು ಗಾಡಿ, ಇನ್ನೊಬ್ಬರನ್ನು ತಲೆ ಬಂದಿದ್ದೀನಿ. ಫೋಟೋ ಹೊಡ್ಕೊಂಡಿದ್ದೀನಿ. ಇನ್ನೊಬ್ಬರನ್ನು ನಗಿಸಿ ನಗು, ಆದರೆ ಅಳಿಸಿ ನಗಬೇಡ ಅಂತೇಳಿ ಲೈನ್ ಬರ್ಸ್ತಾರೆ. ಸಕ್ಕತ್ತಾಗಿ ಬರ್ಸಿದ್ದಾರೆ, ಗೆಳೆಯ ಅಂತ. ಅದರ ಅರ್ಥ ಇನ್ನೊಬ್ಬರನ್ನ ನಾವು ನಗಿಸಿ ನಾವು ನಗಬೇಕಂತೆ, ಆದರೆ ಅವ್ರನ್ನ ಅಳಿಸಿ ನಾವು ನಗಬಾರ್ದು ಅಂತೇಳಿ ಇದರ ಅರ್ಥ. ಈಗ ನಮ್ಮ ಗಾಡಿ ಬರೋ ಟೈಮ್ ಆಯ್ತು. ಇವಾಗ ವೆಯ್ಟಿಂಗಲ್ಲಿದ್ದೀವಿ. ಮಾರುತಿದು ಇನ್ನೂ ಲೇಟ್ ಆಗುತ್ತೆ, ನಮ್ಮದು ಬೇಗ ಬರುತ್ತೆ. ಹೋಗಿ ಡೀಸೆಲ್ ಎಲ್ಲ ಹಾಕ್ಕೊಂಡು ಹ್ಯಾಡ್ ಬ್ಲೂ ಬೇರೆ ಹಾಕ್ಬೇಕು ಈ ಟ್ರಿಪ್ಪು. ಯಾಕಂದರೆ ಕೊಪ್ಪಳದಲ್ಲಿ ಹಾಕಿ ಹ್ಯಾಡ್ ಬ್ಲೂ ಕುಣಿಗಲ್ಗೆ ಬಂದು, ಕುಣಿಗಲ್ಲಿಂದ ಬೆಂಗಳೂರು ಬಂದು, ಮತ್ತು ಗೋವಾ ಹೋಗಿ, ಗೋವಾದಿಂದ ಮೈಸೂರು ಹೋಗಿ, ಮೈಸೂರಿಂದ ಬೆಂಗಳೂರು ಬಂದು, ಎಲ್ಲ ನಮ್ಮ ಓನರ್ ಓಡಿಸಿರೋದು. ಮೈಸೂರಿಂದ ಬೆಂಗಳೂರು ಬಂದು ತಿರ್ಗಾ ನಾವು ಇವಾಗ ಕಾಸರಗೋಡಿಗೆ ಬಂದು ಇಷ್ಟು ದೂರ ಬಂದಿದ್ದೀವಿ. ಹ್ಯಾಡ್ ಬ್ಲೂ ಹೆಂಡಾಗಿದೆ, ಹ್ಯಾಡ್ ಬ್ಲೂ ಹಾಕ್ಸ್ಬೇಕು ನಾವು. ಒಟ್ಟಿನಲ್ಲಿ ನಮ್ಮ ಗಾಡಿ ಬರ್ತಾಯಿದೆ. ನೋಡೋಣ ಹ್ಯಾಡ್ ಬ್ಲೂ ಪೆಟ್ರೋಲ್ ಬಂಕಲ್ಲಿ ಹಾಕ್ಸೋದ, ಎಲ್ಲ ಹಾಕ್ಸೋದ ಅನ್ನೋದು ಮುಂದೆ ನೋಡ್ತೀನಿ. ಎಲ್ಲ ಬರ್ತಾಯಿತ್ತೆ ಅಂತ ಹೇಳ್ದಪ್ಪ, ಫೋನ್ ಮಾಡ್ದೆ. ಊಟ ಮಾಡ್ತಿದ್ದೆ, ಬೇಗ ತಿಂದು ಬಂದೆ. ಈ ಬಿಸಿಲಿಗೆ ಅದಕ್ಕೂ ಊಟಕ್ಕೂ ಹೋಗ್ಬಿಟ್ಟಿದ್ವಿ. ಬಿಸಿಲಿಗಂತೂ ಸಾಲ ಹೊಡಿತೆ. ಬಿಸಿಲು ಹೊಸ ಬಿಸಿಲು ಯಾರಿಗೂ ಬೇಡಪ್ಪ ಅನ್ಸ್ಬಿಡೈತೆ. ಮಂಗಳೂರು ಬಿಸಿಲು ಅಲ್ಲೈತೆ ನಮ್ಮ ಗಾಡಿ, ಅಲ್ಲೈತೆ, ಕಾಣ್ತೈತೆ. ಆ ಗ್ಯಾಪಲ್ಲಿ ಕಾಣ್ತೈತಿ ಆ ಗಾಡಿ ಹೋದಾಗ ಕಾಣ್ತೈತೆ ನೋಡ್ರಿ. ಈಗ ಕಾಣ್ತೈತೆ ನೋಡಿದ್ರೆ ನಮ್ಮ ಹೆಜ್ಜೆ ಅಲ್ಲೈತೆ. ಬರಲಿ ನೋಡೋಣ. ನೋಡಿ ಇದು ಹ್ಯಾಡ್ ಬ್ಲೂ
ಇದು ನಮ್ಮ ಲೈಲ್ಯಾಂಡ್ ಗಾಡಿ, ಲೈಲ್ಯಾಂಡ್ ಕಂಪ್ನಿ ಅವ್ರದ್ದೇ ಪ್ರೊವೈಡ್ ಆಗಿರೋದು. ಇದು ಕಂಬಾಸ್ ಹ್ಯಾಡ್ ಬ್ಲೂ, ಇದನ್ನು ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಇವ್ರ ಹತ್ರನೇ ಹ್ಯಾಡ್ ಬ್ಲೂ ಹಾಕ್ಸ್ತಿದ್ದು ಮುಂಚೆ. ಇಂಡಿಯನ್ ಆಯಿಲ್ ಓಪನ್ ಆದಮೇಲೆ ಇಂಡಿಯನ್ ಆಯಿಲ್ ಹಾಕ್ತಾಯಿದ್ವಿ. ಇವಾಗ ಇವ್ರ ಹತ್ರನೇ ಹಾಕ್ಸ್ಕೊಳ್ಳೋದು. ಇವಾಗ ಸದ್ಯಕ್ಕೆ ಇವ್ರ ಹತ್ರನೇ ಒಂದು 1000 ರೂಪಾಯಿ ಹಾಕ್ಸ್ಕೊಂಡು ಹೋಗೋದು. ನೆಕ್ಸ್ಟು ಮಂಗಳೂರು ಹೊಸಪೇಟೆಲ್ಲಿ ಹೋಗಿ ಮಾಮೂಲಿ ಫುಲ್ ಮಾಡ್ಕೊಳ್ಳೋದು. ಗಾಡಿ ಲೋಡಾಗಿ ಬಂತು. ನಮ್ಮ ಗಾಡಿ ಒಳಗೆ ಬಂದು ಕೂತಿದ್ದೀನಿ. ಫ್ಯಾನ್ ಹಾಕೊಂಬಿಟ್ಟು ಸ್ವಲ್ಪ ಸೆಕೆಗೆ ಅದಕ್ಕೂ ಬಾಬಾ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಮಕ ಎಲ್ಲ ಒರೆಸ್ಕೊಂಡು ತಣ್ಣಗಾಗಿದ್ದೀನಿ ಅಂತೇಳಿ. ಇನ್ನೇನು ಬಿಲ್ ಇಸ್ಕೋಬೇಕು. ಬಿಲ್ಲು ಎಷ್ಟೋ ತಂದು ಕೊಡ್ತಾರೆ ನೋಡಬೇಕು. ಹ್ಯಾಡ್ ಬ್ಲೂ ಅದೇ ಗಾಡಿಯಲ್ಲಿ ಆಗದೆ ಯಾರೋ ಫೋನ್ ಮಾಡ್ತಾರಲ್ಲಪ್ಪ. ನಮ್ಮ ಮಾರುತಿ ಫೋನ್ ಮಾಡ್ತಾ ಇದ್ದಾನೆ. ಫಸ್ಟು ಫೋನ್ ರಿಸೀವ್ ಮಾಡಿ ಮಾತಾಡೋಣ. ಅವನು ಮಾತಾಡಿದ್ದಾಯಿತು. ನಮ್ಮ ಮಾರುತಿ ಹಿಂದ್ಗಡೆ ಬರ್ತಾ ಇದ್ದಾನಂತೆ, ಲೋಡ್ ಆಯ್ತಂತೆ. ಇನ್ನೊಂದು ವಿಷಯ, ಮೈಲೇಜ್ ನೋಡೋದು ಹೇಳ್ಬೇಕು. ಮೈಲೇಜು ನಮ್ಮ ಓನರ್ಗಳು ಮೈಲೇಜ್ ಬಂದಿಲ್ಲ ಅಂತಾರೆ. ಒಳಗಡೆ ಹೋಗಿ ಬಂದಿರೋ ಗಾಡಿ ಬೆಳಗ್ಗೆ 0 ಮಾಡಿ ಕಳಿಸಿದ್ದೆ ನಾನು. ಇದು ಟೋಟಲ್ ಕೈ 2 ಕೆಳಗೈತೆ. ಕೈ ಬಿಡ್ರಿ, ಅವೆಲ್ಲ ಎಲ್ಲ ಲೆಕ್ಕ ಮಾಡೋಕ್ಕಾಗಲ್ಲ. ಹ್ಯಾಡ್ ಬ್ಲೂ ಹಾಕಿದ್ದಕ್ಕೆ ಇವಾಗ ಹ್ಯಾಡ್ ಬ್ಲೂ 1000 ರೂಪಾಯಿಗೆ ಹಾಕ್ಸ್ದೆ. ಅದಕ್ಕೆ ಇಷ್ಟು ಅರ್ಧ ಇದೆ. ಓಕೆ ಇರಲಿ. ಮೈಲೇಜ್ ತೋರಿಸ್ತೀನಿ ನೋಡ್ರಿ. ಇದು ಮೈಲೇಜ್ ಟ್ರಿಪ್ಪು 1 ಇಲ್ಲಿ ಕಾಣ್ತಿದೆಯಾ? ಟ್ರಿಪ್ಪು 1 ಬೆಂಗಳೂರಲ್ಲಿ ನಮ್ಮ ಓನರ್ ಫುಲ್ ಟ್ಯಾಂಕ್ ಮಾಡಿಕೊಟ್ಟಿದ್ರು ಡೀಸಲು. 578 ಕಿಲೋಮೀಟರ್, 578.9 ಕಿಲೋಮೀಟ್ರ್ ಹೊಡೆಯುತ್ತೆ. 2.8 ಮೈಲೇಜ್ ಬಂದಿದೆ. ನೋಡಿದ್ರಾ? ಬೆಳಗ್ಗೆ ನಮ್ಮ ಡ್ರೈವರ್ ಕೈಲಿ ಕೊಟ್ಟು ಒಳಗೆ ಕಳಿಸ್ಬೇಕಾದ್ರೆ 0 ಮಾಡಿ ಕಳಿಸಿದ್ದೆ. ಯಾವುದು? ಟ್ರಿಪ್ 2 ನೋಡಿ. ಇದು ಟ್ರಿಪ್ 2 ಇಲ್ಲಿ ಕಾಣ್ತಿದೆ. ಟ್ರಿಪ್ 2 0 ಮಾಡಿ ಕಳಿಸಿದ್ದೆ. 8.5 ಕಿಲೋಮೀಟ್ರ್ ಅಂದರೆ 8.5 ಕಿಲೋಮೀಟ್ರ್ ಓಡಿಸಿದ್ದಾನೆ. ಮೈಲೇಜ್ ನೋಡಿ, ಒಂದೇ ಕಿಲೋಮೀಟ್ರ್. ಹಿಂಗೆ ಒಳಗೆ ಹೋಗಿ ಬರೋಕ್ಕೆ 8.5 ಲೀಟ್ರ್ ಡೀಸೆಲ್ ಕೊಡಿಸಿದ್ದಾನಂದರೆ ಏನು ಹೇಳೋಣಪ್ಪ. ನೋಡಿದ್ರ ಮೈಲೇಜು? ಒಳಗೆ ಹೋಗಿ ಬರೋಕ್ಕೆ 8.5 ಕಿಲೋಮೀಟ್ರ್ ಒಳಗೆ ಹೋಗಿ ಬಂದೈತೆ. ಎಲ್ಲೆಲ್ಲಿ ಓಡಾಡಿದಾನೋ ಗೊತ್ತಿಲ್ಲ. ಒಳಗಡೆ 8.5 ಕಿಲೋಮೀಟ್ರ್. ಅದು ಬಿಡಿ, ಪಾಯಿಂಟು ಪೇಮೆಂಟು ಕಾಟ ಪಾಠ ಅವು ಇವೆಲ್ಲ ಇರ್ತವೆ. ಓಕೆ, ಅಟ್ಲೀಸ್ಟ್ 1.25 2 ಆದರೂ ಬೇಡವಾ ಮೈಲೇಜು? 2 ಲೆಕ್ಕ ಮಾಡಿದಾಗ ಅಲ್ಲಿಗೆ 4 ಲೀಟ್ರು 5 ಲೀಟ್ರ್ ಜಾಸ್ತಿ ಕೊಡಿಸಿ. ಒಳಗೆ ಹೋಗಿ ಬರೋಕ್ಕೆ 8.5 ಲೀಟ್ರ್ ಡೀಸೆಲು ಯೋಚನೆ ಮಾಡಬೇಕು. ಇವಾಗ ಬಂದೈತೆ ಈ ಗಾಡಿ. ಒಳಗೆ ಹೋಗುತ್ತೆ ಲೋಡಿಗೆ. ಈಗ ಈ ಗಾಡಿ ಲೋಡಾಗಿ ಬಂದೈತೆ. ನಮ್ಮದು ನೇನು ಬಿಲ್ ತಂದು ಕೊಟ್ಟರೆ ನಿಧಾನಕ್ಕೆ ಹೋಯ್ತಾ ಇರೋಣ. ನಮ್ಮ ಆಫೀಸವ್ರಿಗೆ ಫೋನ್ ಮಾಡೋಣ, ಹಣ ಬಿಲ್ ಬೇಗ ತಗೊಂಬ ಅಂತೇಳಿ ತರಿಸ್ಕೊಂಡು. ಸೆಕೆ ಇವಾಗ ಒಂದು ಸ್ವಲ್ಪ ತಣ್ಣಗಾಯ್ತಪ್ಪ. ಫ್ಯಾನ್ ಗಾಳಿಗೆ ಕೂತಿ ಗಾಡಿ ಒಳಗೆ ಹೊಸಿ ಬೇಜಾರಾಗಲಿಲ್ಲ ಸೆಕೆಗಂತೂ. ಯಪ್ಪ, ಹೋಟ್ಲಲ್ಲಿ ಊಟ ಕೂತ್ಕೊಂಬಿಟ್ಟೆ. ಬೆವುತು ಎಲ್ಲೆಲ್ಲಿಂದ ನೀರು ಸೋರ್ತಿತ್ತು ಅನ್ನೋದು ಗೊತ್ತಿಲ್ಲ. ಸೆಕೆ ನೀರು ಅಷ್ಟು ಇದಾಗ್ಬಿಟ್ಟಿತ್ತು. ಇವಾಗ ಸದ್ಯಕ್ಕೆ ಗಾಡಿ ಬಂದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಹೊರಡೋಣ, ಬಿಲ್ ಒಂದು ಬರಲಿ ಅಂತೂ ತಗೊಬಂದು ಕೊಟ್ಟರು. ನೋಡಿ, ಸೀಲ್ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸೀಲ್ ನಾವು ಹಾಕ್ಬೇಕು. ಇವಾಗ ಸೀಲು ನಾವು ಹಾಕಬೇಕು. 10 ಸೀಲ್ ಕೊಟ್ಟಿದ್ದಾರೆ. ಈ ಸೀಲ್ ಮೇಲೆ ನಂಬರ್ ಇರ್ತೈತೆ ನೋಡಿ. ಇಲ್ಲಿ ಒಂದು ಹಾಕಿದ್ದೀನಿ. ಈ ಸೀಲ್ ಮೇಲೆ ನಂಬರ್ ಇರ್ತೈತೆ, ಅಲ್ಲಿ ಚೆಕ್ ಮಾಡ್ತಾರೆ, ಬರ್ದಿಕ್ಕಿರ್ತಾರೆ. ಈಗ 10 ಸೀಲ್, ಈ ಕಡೆ 4, ಆ ಕಡೆ 4, ಹಿಂದ್ಗಡೆ 2 ನಾವೇ ಹಾಕ್ಬೇಕು. ಇಲ್ಲಿ ನಮ್ಮ ಹೊಸಪೇಟೆ ಇದಕ್ಕೆ ಅವ್ರು ಹಾಕ್ಕೊಡ್ತಾರೆ. ಇಲ್ಲಿ ಈಗ ನಾವೇ ಹಾಕ್ಬೇಕು. ಈ ಸೀಲ್ ನಾವು ಹಾಕೋಣ. ಸಕಲೇಶ್ಪುರ ಎಲ್ಲ ಬಿಟ್ಟು ಭೈರವಪುರ ಬಂದಿದ್ದೀವಿ ನೋಡಿ. ಇದು ಭೈರವಪುರ ನಮ್ಮ ದೋಸ್ತ್, ನಮ್ಮ ಗೆಳೆಯನ ಊರು ಭೈರವಪುರ. ನಮ್ಮ ಅನಿಲರ ಊರು. ಇದು ಭೈರವಪುರ ಬ್ರಿಡ್ಜು. ಈಗ ಸೀದಾ ಹಾಸನ ಸಿಟಿ ಒಳಗೆ ಹೋಗೋದು. ಟೈಮ್ 10 ಗಂಟೆ. ನಮ್ಮ ಅನಿಲ ನೋಡಿ ಗೇರ್ ಲಿವರ್ಗೆ ಇದು ತಂದು ಕೊಟ್ಟವನು. ಗೇರ್ ಲಿವರ್ಗೆ ಲಂಗ ಕಾಣಿಸ್ತಾ ಇಲ್ಲಲ್ಲ? ಇವಾಗ ಕಾಣಿಸ್ತೈತೆ ನೋಡಿ. ನೋಡಿ ಹೆಂಗೈತೆ ಗೇರ್ ಲಿವರ್ಗೆ ಲಂಗ. ಒರಿಸ್ಸಾಯಿಂದ ತಂದು ಕೊಟ್ಟಿದ್ದು ಹಾಕ್ಕೊಂಡಿದ್ವಿ. ಮುಂದೆ ಟೋಲ್ ಬಂತು. ಇವಾಗ ಒಂದು ಫೋನ್ ಬಂತು. ಫೋನ್ ಮಾತಾಡಿ ಸಿಗೋಣ. ಹಾಸನ ಸಿಟಿ ಒಳಗಡೆ ಹೋಯ್ತಾ ಇದ್ದೀವಿ ನೋಡಿ. ಇದು ಹಾಸನ ಸಿಟಿ. ಯಾವ ಸರ್ಕಲ್ಲು? NR ಸರ್ಕಲ್. ಲೆಫ್ಟ್ಗೆ ಹೋದರೆ ಓಲ್ಡ್ ಬಸ್ ಸ್ಟ್ಯಾಂಡು, ರೈಟ್ಗೆ ಹೋದರೆ ಹೊಸ ಬಸ್ ಸ್ಟ್ಯಾಂಡು. NR ಸರ್ಕಲಲ್ಲಿ ಹೋಯ್ತಾ ಇದ್ದೀವಿ. ಟೈಮ್ ಆಲೆ 11 ಗಂಟೆ ಆಯ್ತಾ ಬಂತು. ಇವಾಗ ನೋ ಎಂಟ್ರಿ ಅಂತೂ ಏನು ಇಲ್ಲ ಇವಾಗ. ಹಾಗಾಗಿ ಹಾಸನ ಯಾವತ್ತೂ ನೋ ಎಂಟ್ರಿನೇ. ನಿಮಗೆ ರಾತ್ರಿ 9 ಗಂಟೆವರೆಗೂ ನೋ ಎಂಟ್ರಿ ಇರ್ತೈತೆ. 9 ಗಂಟೆ ಮೇಲೆ ಬರ್ಬೋದು. 9 ಗಂಟೆ ಒಳಗೆ ಬಂದರೆ ಬೈಪಾಸಲ್ಲೇ ಹೋಗಿ ಒಂದು ಸುತ್ತ ಹಾಕ್ಕೊಂಡು
ಡೈರಿ ಸರ್ಕಲಾಗಿ ಬರಬೇಕು. ನಾವು ಲೇಟಾಗಿ 11 ಗಂಟೆ ಆಯ್ತಲ್ಲ, ಹಾಗಾಗಿ ಬರ್ತಾ ಇರೋದು. ಇದು ಅಶೋಕ ಹೋಟ್ಲು, ಇದೆಲ್ಲ ಇತ್ತು ಅಶೋಕ ಹೋಟ್ಲು. ಇದು ಅಶೋಕ ಹೋಟ್ಲು, ಪಂಚಾಯತಿ ಆಫೀಸು. ಇವರು ನಮ್ಮ ಮಾರುತಿಯವರು, ನಮ್ಮ ಮಾರುತಿಯವರು. ಈ ಟ್ರಿಪ್ ಅಂತೂ ಎಲ್ಲೂ ಜೊತೆ ಬಿಡಂಗೆ ಕಾಣಲ್ಲ ನಾವು. ಇನ್ನೇನು ಬಳ್ಳಾರಿಗೂ ಇಬ್ಬರು ಜೊತೆಲೇ ಹೋಗಿ ಖಾಲಿ ಮಾಡ್ತೀವಿ. ಅಲ್ಲಿಂದ ಗೋವಾ ಲೋಡಾದರೆ ಇಬ್ಬರು ಜೊತೆಲೇ ಹೋಗ್ತೀವಿ. ಎರಡು ಜೊತೆಲೇ ಓಡಾಡ್ಕೊಂಡಿರ್ತೀವಿ. ಗೋವಾದಿಂದ ಬೇಕಾದ್ರೆ ರೂಟ್ ಚೇಂಜ್ ಆಗ್ಬೋದು ಅನ್ಕೊಂಡಿದ್ದೀನಿ. ಯಾಕಂದರೆ ಗೋವಾದಿಂದ ಇದೇ ಕಡೆ ಲೋಡ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬೇರೆ ಬೇರೆ ಕಡೆ ಲೋಡ್ ಆಗ್ಬಿಡ್ತವೆ. ಹೊಸಪೇಟೆಯಿಂದ ಒಂದೇ ಕಡೆ ಲೋಡ್ ಆಗುತ್ತೆ. ಆದರೆ ಗೋವಾದಿಂದ ಚೇಂಜ್ ಆಗ್ಬಿಡ್ಬೋದು. ಗೋವಾವರೆಗೂ ಜೊತೆಲೇ ಹೋಗ್ಬೋದು ಅನ್ಕೊಂಡಿದ್ದೀನಿ. ನೋಡೋಣ. ಒಳ್ಳೆ ಕಂದ್ಲಿಯಲ್ಲಿ ಬಂದ್ಬಿಟ್ಟು ಒಳ್ಳೆ ಪೂರಿ ತಿಂದೆ ಇಷ್ಟೊತ್ತಿನಲ್ಲಿ. ಅಲ್ಲಿ ಇಡ್ಲಿ ದೋಸೆ ಎಲ್ಲ ಇರುತ್ತೆ. ನಾವು ಬರೋ ಟೈಮ್ಗೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಪಲಾವು ಪೂರಿ ಇತ್ತಷ್ಟೇ. ನಾನು ಪೂರಿ ತಿಂದೆ. ಪೂರಿ ವಡೆ ಸೂಪರ್ ಆಗಿತ್ತು. ನಮ್ಮವನು ಪೂರಿನೂ ಪಲಾವ್ ಎರಡು ತಿಂದ. ಅಣಯ್ಯ ದಾರಿ ಬಿಡಿ ಅಣಯ್ಯ. ತಿನ್ಕೊಂಡು ಹೊರಟ್ವಿ. ಹೋಗೋಣ. ಎಷ್ಟೊತ್ತಾಗತ್ತೆ ಅಷ್ಟು ನೈಟ್ ಪೂರ್ತಿ ಹೊಡೆದು ಬಿಡೋದು ಇವತ್ತು ಬಳ್ಳಾರಿಗೆ. ತಲೆನೇ ಕೆಸಳಂಗಿಲ್ಲ. ಉಳಿಯಾರು ಹೋಗೋವರೆಗೂ ಲೇಟ್ ಆಗುತ್ತೆ, ಟೈಮ್ ತಗೊಳ್ತದೆ. ಉಳಿಯಾರು ಹೋದ್ವಿ ಅಂದ್ರೆ ಮುಗೀತು ಕಚೆ. ಅಲ್ಲಿಂದ ಬಳ್ಳಾರಿ ಹೋಗೋದೇ ಗೊತ್ತಾಗಲ್ಲ. ಲೆವೆಲ್ಲು ರೋಡು, ಫುಲ್ 4 ಲೈನು. ಕಾರ್ ಹೋದಂಗೆ ಹೋಯ್ತಾ ಇರ್ತದೆ. ಉಳಿಯಾರವರೆಗೂ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲಿದ್ದೀವಪ್ಪ ಅಂದರೆ ಚಳ್ಳಕೆರೆ ಬೈಪಾಸ್. ಇನ್ನು ಬೈಪಾಸ್ ಸ್ಟಾರ್ಟ್ ಆಗಿಲ್ಲ. ಇದು ಚಳ್ಳಕೆರೆಯಲ್ಲಿ ಇದ್ದೀವಿ ಈಗ. ಮುಂದೆ ಬೈಪಾಸ್ ಸ್ಟಾರ್ಟ್ ಆಗುತ್ತೆ. ಹಿರಿಯೂರಿಗೆ ಬರ್ಬೇಕಾದ್ರೆ ಕರೆಕ್ಟಾಗಿ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಹಿರಿಯೂರಾಗ ಬಂದು ಮಲಿಕೊಂಡು 7 ಗಂಟೆಗೆ ಎದ್ದು ಬಿಟ್ಟು ಬರ್ತಾ ಇದ್ದೀವಿ. ಟೈಮ್ ಆಲೆ 8 ಗಂಟೆ ಆಗಿರಬೇಕು. ನಮ್ಮದು ಗಡಿಯಾರ ನಿಂತುಬಿಡೈತೆ. ಪಕ್ಕ 8 ಗಂಟೆ ಟೈಮು. ನಮ್ಮ ಗಡಿಯಾರದಲ್ಲಿ ನೋಡ್ರಿ 6 ಗಂಟೆ ತೋರಿಸ್ತೈತೆ. ಏನಕ್ಕಪ್ಪ ಅಂದರೆ ಶೆಲ್ ಹೋಗ್ಬಿಡೈತೆ ಅದು. ನಾಳೆ ಎಲ್ಲರೂ ಶೆಲ್ ತಗೊಂಡು ಹಾಕಬೇಕು. ಇವೆಲ್ಲ ಸಾಲ್ವೆಂಟ್, ಚಳ್ಳಕೆರೆ ಸಾಲ್ವೆಂಟ್ಗಳು ಇವೆಲ್ಲ. 8 ಗಂಟೆ ಮುಂದೆ ಎಲ್ಲರ ಟೀ ಕುಡಿದು ನಾಷ್ಟ ಮಾಡಿ, ಟೀನೂ ಕುಡಿಯೋಕೆ ನಿಲ್ಲಿಸ್ತೇನೆ. ಹೋಯ್ತಾವನೆ ನಮ್ಮ ಮಾರುತಿ ಮುಂದ್ಗಡೆ. ನಾನು ಹಿಂದೆ ಹೋಯ್ತಾ ಇದ್ದೀನಿ. ಈಗ ಇಲ್ಲೆಲ್ಲರ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳವನೆ. ನಿಲ್ಲಿಸಿ ಟೀ ಕುಡ್ಕೊಂಡು ಎಲ್ಲ ನಾಷ್ಟ ಮಾಡ್ಕೊಂಡು ಹೋಗೋದು. ಇಲ್ಲಿ ಕಾಣ್ತಿದೆ ನೋಡಿ ಚಳ್ಳಕೆರೆ ಕೆಳಗಡೆ, ಬಳ್ಳಾರಿ ಕಲಬುರಗಿ ಸೀದಾ. ಇಲ್ಲಿಂದ ಬೈಪಾಸ್. ಏನಿದು ಕ್ಯಾಮ್ರಾ ಬ್ಲರ್ರಾಗಿ ಕಾಣ್ತೈತಾ? ಏನು ಕತೆ ಒಂದು ಗೊತ್ತಾಗ್ತಿಲ್ಲ. ಇದು ಬೈಪಾಸ್, ಚಳ್ಳಕೆರೆ ಬೈಪಾಸ್. ಅದು ಸಿಟಿಗೆ ಹೋಗೋ ರೋಡು. ನಿದ್ದೆ ಬಂತು. ಮಲಿಕೊಂಬಿಟ್ಟು ಟೈಮ್ ವೇಸ್ಟ್ ಆಗ್ಬಿಡ್ತು. 2 ಅವರ್. 5 ಗಂಟೆ ಬಂದು ಮಲಿಕೊಂಡು 7 ಗಂಟೆ ಎದ್ದು ಹೋಯ್ತಾ ಇದ್ವಿ. 2 ಅವರ್ ಟೈಮ್ ವೇಸ್ಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ. ನಿದ್ದೆ ಮಾಡಿ ಓಡಿಸಿ ಹೆಚ್ಚು ಕಮ್ಮಿ ಆದರೆ ಮತ್ತೆ ಸಮಸ್ಯೆಗಳು. ಅದಕ್ಕೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ಹೋಗಲಿ. ಲೇಟಾಗಿ ಹೋದ್ರೆ ಒಂದಿನ ಲೇಟಾಗಿ ಒಂದು ಟ್ರಿಪ್ ಕಮ್ಮಿ ಆಗ್ಬೋದಾ? ಹೆಂಗಿದ್ರು ಹೋಗಿ ಖಾಲಿ ಮಾಡ್ಬೋದು. ಹೋಗಿ ಖಾಲಿ ಮಾಡ್ತೀವಿ. ಲೋಡಂತೂ ನಾವು ಡೈರೆಕ್ಟಾಗಿ ಹೋದ್ರೂ ಖಾಲಿ ಮಾಡ್ಬೋದಾಗಿತ್ತು ಅಷ್ಟೇ. ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಸ್ಪಿಟಲ್ ಸ್ವಲ್ಪ ಲೋಡ್ಗಳು ಕಮ್ಮಿ ಇದೆ. ಅಂದರೆ ಖಾಲಿ ಮಾಡಿದ ದಿನ ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಬಳ್ಳಾರಿ ಖಾಲಿ ಮಾಡಿ ಮತ್ತೆ ಹೊಸಪೇಟೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 2-3 ಗಂಟೆ ಆಗುತ್ತೆ. 11 ಗಂಟೆ ಮೇಲೆ ಲೋಡ್ಗಳಾಗಲ್ಲ ಬಳ್ಳಾರಿಲಿ. ಹೊಸಪೇಟೆಯಲ್ಲಿ ಅಷ್ಟೊತ್ತಿಗಾಗಲೇ ಗಾಡಿಗಳೆಲ್ಲ ಕಳಿಸ್ಬಿಟ್ಟಿರ್ತಾರೆ. ಅದಕ್ಕೋದ್ರೆ ಹೆಂಗಿದ್ರು ಆಲ್ಟ್ ಆಗುತ್ತೆ. ಆರಾಮಾಗಿ ಹೋಗೋಣ ಅಂತೇಳಿ ಮಲಿಕೊಂಡು ಹೋಯ್ತಾ ಇದ್ದೀವಿ. ಜವರ್ಗಿ 369 ಕಿಲೋಮೀಟ್ರ್. ಆದರೆ ನಾವು ಜವರ್ಗಿ ಹೋಗಲ್ಲ. ನಾವು ಹೋಗೋದು ಬಳ್ಳಾರಿ ತೋರಣಗಲ್ಲ, ಕುಡ್ತನಿ. ಸೂಪರ್ ರೋಡ್ ಮಾತ್ರ. ಉಳಿಯಾರ್ ಬಂದುಬಿಟ್ರೆ ಉಳಿಯಾರಿಂದ ಹಿರಿಯೂರು, ಚಳ್ಳಕೆರೆ, ಬಳ್ಳಾರಿವರೆಗೂ ಸೂಪರ್ ರೋಡ್ ಹಿಂಗೈತೆ. ಆಪೋಸಿಟಲ್ಲಿ ಯಾವುದೋ ಒಂದು ಒಳ್ಳೆ ಗಾಡಿ ಬರ್ತೈತೆ. ಬೈಪಾಸಲ್ಲೂ ಸಕ್ಕದ ರೋಡ್ ಮಾಡೋರಪ್ಪ. ಹೋಗೋಣ ಆರಾಮಾಗಿ.
ಇಲ್ಲೇ ಎಲ್ಲ ಇರಬೇಕು ನಮ್ಮ ಅಜಯ್ ಬ್ರದರ್ ಅವ್ರ ಊರು. ಈ ಬ್ರಿಡ್ಜ್ ಹತ್ರ ಇಂದೆಲ್ಲ ಒಳಗಂತಿದ್ರು, ಎಲ್ಲ ನಾವು ನೋಡಿಲ್ಲ ಸದ್ಯಕ್ಕೆ. ನಾವು ವ್ಯೂ ಮಾತ್ರ ಸಕ್ಕದಾಗೈತೆ. ಮಳೆ ಇಲ್ಲ, ಈ ಕಡೆ ಎಲ್ಲ ಮಳೆ ಬಂದಿಲ್ಲ, ಭೂಮಿ ಎಲ್ಲ ಒಣಗ್ಬಿಟ್ಟವೆ. ಈ ಸೆಂಟ್ರಲ್ ಮಾತ್ರ ಹೂವು ಮಾತ್ರ ಚೆನ್ನಾಗಿ ಬಿಟ್ಟ. ಇವು ಏನಕ್ಕೆ ಹೂವು ಚೆನ್ನಾಗಿ ಬಿಟ್ಟವು ಅಂದರೆ ನೀರು ಬಿಡ್ತಾ ಇರ್ತಾರೆ ಬೆಳಗ್ಗೆ ಸಂಜೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತೇಳಿ ರೋಡ್ನವರು NH ಅವರು ನೀರು ಬಿಡ್ತಾ ಇರ್ತಾರೆ. ಹಂಗಾಗಿ ಹೂವು ಬಿಡ್ತಾ ಇರ್ತವೆ. ಅಲ್ಲಿ ಕಾಣ್ತಿರೋದೆಲ್ಲ ಚಳ್ಳಕೆರೆ ಸಿಟಿ. The next day. ಬೆಳಗ್ಗೆ ನಮ್ಮ ಮಾರ್ತಿನ ತೋರಿಸಲ್ಲ ಅಂದ್ರೆ ಹೆಂಗೆ ನೋಡಿ, ಗಾಡಿಯಲ್ಲಿ ಅಡಿಗೆ ಮಾಡಿದ್ದೀನಿ, ಎಲ್ಲರೂ ಊಟ ಮಾಡ್ತಾ ಇದೀವಿ. ಅನ್ನ ಅಂತಾರೆ, ಏನಂತಾರೆ? ಅನ್ನ ಸಾಂಬಾರು. ಅನ್ನ ಸಾಂಬಾರು ಅಂತಾರೆ. ಇದು ಸಾಂಬಾರಲ್ಲಿ ವೆಜ್ ಸಾಂಬಾರು. ಇವ್ರು ಮಟನ್ ಚಿಕನ್ ಮಾಡೋರೆ, ವೆಜ್ ಸಾಂಬಾರು ಮಾಡೋರೆ. ಮಟನ್ ಚಿಕನ್ ನಾವು ತಿನ್ನಲ್ಲ. ಶುಕ್ರವಾರ ಅಲ್ಲ, ಇವತ್ತು ಶನಿವಾರ. ಶನಿವಾರ ನಾವು ತಿನ್ನಲ್ಲ. ಹಿಂಗೆ ಹೇಳ್ತೀರ ಗಾಡಿ ಬೇರೆ ಸೆಲ್ಫ್ ಹೊಡಿಬೇಕು. ನಮ್ಮ ಮ್ಯಾನೇಜರು ಎಲ್ಲ ಬಿಟ್ಟು ಹೊಂಟ್ಬಿಟ್ರು ಲೋಡಿಗೆ. ನಮಗೆ ಲೋಡಿಲ್ಲ. ಕೀಯಲ್ಲಿ ಮ್ಯಾನೇಜರು ಇಲ್ಲ.